ನಮಸ್ತೆ ಎಲ್ರಿಗೂ. ಇವತ್ತು ಟೊಮೆಟೊ ಬಾತ್ ಯಾವ ಥರ ಮಾಡೋದು ಈಸಿಯಾಗಿ ಅಂತ ನೋಡ್ಕೊಂಬರೋಣ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಪಲಾವ್ ಎಲೆ, ಚಕ್ಕೆ ಲವಂಗ ಮತ್ತು ಅರಿಶಿನ ಪುಡಿ, ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನು, ಧನಿಯಾ ಪುಡಿ, ಗರಂ ಮಸಾಲ, ಚಕ್ಕೆ ಲವಂಗ ಪುಡಿ ಮಾಡಿಟ್ಕೊಂಡಿರೋದು 1 ಸ್ಪೂನು, ಮತ್ತು ಖಾರದ ಪುಡಿ ಬೇಕು ರುಚಿಗೆ ತಕ್ಕಷ್ಟು, ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಮತ್ತು ತುಪ್ಪ 1 2 ಸ್ಪೂನು, ಈರುಳ್ಳಿ 1 2 ಉದ್ದುದ್ದಕ್ಕೆ ಹಚ್ಕೊಂಡಿರೋದು, ಟೊಮೆಟೊ 1 2, ಮತ್ತು ಕೊತ್ತಂಬರಿ, ಪುದೀನ, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು. ಗ್ಯಾಸ್ ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಟು ಎಣ್ಣೆ, ತುಪ್ಪ ಎಣ್ಣೆ 2 ಯೂಸ್ ಮಾಡಿದ್ದೀನಿ. ತುಪ್ಪನೂ ಹಾಕಿದ್ದೀನಿ, ಸ್ವಲ್ಪ ಎಣ್ಣೆನೂ ಹಾಕಿದ್ದೀನಿ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪಲಾವ್ ಎಲೆ ಎಲ್ಲ ಹಾಕಿ, ಜೀರಿಗೆ, ಅರಿಶಿನ ಪುಡಿ ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಜಜ್ಜಿಟ್ಕೊಂಡಿರುವಂಥ ಚಕ್ಕೆ ಲವಂಗದ ಪುಡಿನ ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡೋಣ. ಅದಾದಮೇಲೆ ಜೀರಿಗೆ ಸ್ವಲ್ಪ, ಮತ್ತು ಅರಿಶಿನ ಪುಡಿ, ಚೆನ್ನಾಗಿ ಫ್ರೈ ಮಾಡಬೇಕು. ಅದೆಲ್ಲ ಹಾಕಿ ಮತ್ತು ಈರುಳ್ಳಿ, ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದಕ್ಕೇ ಮತ್ತು ಖಾರದ ಪುಡಿ, ಧನಿಯಾ ಪುಡಿ ಇಟ್ಟಿದ್ವಲ್ಲ ಅದನ್ನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋಂಗೆ ಟೊಮೆಟೊ ಎಲ್ಲ ಮೆತ್ತಗಾಗೋ ಥರ ಫ್ರೈ ಮಾಡಿ, ಅಕ್ಕಿ ಎಷ್ಟು ಬೇಕೋ ಅಷ್ಟು ನಿಮಗೆ ತೊಳೆದಿಟ್ಕೊಂಡು ಹಾಕಿ, ಮತ್ತು ನೀರು ಹಾಕಿ ಎಷ್ಟು ಬೇಕು ನಿಮಗೆ. ಮತ್ತು ನಿಂಬೆಹಣ್ಣು ರಸ ಹಿಂಡ್ಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡಿ 2 ವಿಷಲ್ ಹಾಕ್ಸಿದ್ರೆ ಟೊಮೆಟೊ ಬಾತ್ ರೆಡಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಈಸಿ, ಬೇಗ ಮಾಡ್ಕೊಬೋದು. ಥ್ಯಾಂಕ್ ಯು.